ಡಿಸೆಂಬರ್ಲಿ ನಡೆದಂತಹ ಒಂದು ವಿಮಾನ ಅಪಘಾತದ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು 6 ತಿಂಗಳಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಗುಜರಾತಿನ ಅಹಮದಾಬಾದ್ನಲ್ಲಿ 1:30ರಲ್ಲಿ ಸಂಭವಿಸಿದೆ. ಈ ಘಟನೆಯಲ್ಲಿ ಸುಮಾರು 133ಕ್ಕೂ ಹೆಚ್ಚು ಪ್ರಯಾಣಿಕರು ದುರಂತ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅಲ್ಲಿನ ಮಾಜಿ CM ಆಗಿರೋಂಥ ವಿಜಯ್ ರೂಪಾನಿ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಮತ್ತು 5 ಮೆಡಿಕಲ್ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದಂತಹ ಈ ವಿಮಾನ ಅಪ್ಪಳಿಸಿದ ಹಿನ್ನೆಲೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಮಧ್ಯಾಹ್ನ ಭೋಜನ ಸಮಯ ಹಾಗೂ ಸಂದರ್ಭದಲ್ಲಿ ವಿಮಾನ ಬಿದ್ದ ದುರಂತ ಘಟನೆಯಲ್ಲಿ 5 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಮತ್ತು ಬೆಂಕಿ ಅಲ್ಲಿ ಕ್ರ್ಯಾಶ್ ಆದ ತಕ್ಷಣ ಏರ್ ವಿಮಾನ ಕ್ರ್ಯಾಶ್ ಆದ ತಕ್ಷಣ ಈ ಥರ ದುರಂತಗಳು ಸಂಭವಿಸಿದೆ. ಇದೊಂದು ಭಾರತದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಮಾನ್ಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಮತ್ತು ಮಾನ್ಯ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಗುಜರಾತ್ CM ಆದಂತಹ ಗುಜರಾತ್ ಮುಖ್ಯಮಂತ್ರಿಗಳು ಸಹ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈಗಾಗಲೇ ವೈದ್ಯರಿಂದ ಮುಖ್ಯಮಂತ್ರಿಗಳು ಮಾಹಿತಿಗಳನ್ನು ಪಡೆದಿದ್ದಾರೆ. ಅಮಿತ್ ಶಾ ಅವರು ಗುಜರಾತ್ನತ್ತ ಪ್ರಯಾಣ ಬೆಳೆಸಿದ್ದಾರೆ. 5 ವಿದ್ಯಾರ್ಥಿಗಳು ಸೇರಿದಂತೆ 11 ಮಕ್ಕಳು ಸಹ ಬಾಲಕರು ಸತ್ತಿದ್ದಾರೆ ಮತ್ತು 2 ಹಸುಗೂಸುಗಳು ಸತ್ತಿದ್ದಾರೆ. ಮತ್ತು 53 ಬ್ರಿಟಿಷರು ಮತ್ತು 7 ಜನ ಪೋರ್ಚುಗಲ್ ಅವರು, ಒಬ್ಬರು ಕೆನಡಾ ಅಂತ ಗೊತ್ತಾಗಿದೆ. ಹಾಗಾಗಿ ಇನ್ನೂ ಕೂಡ ಏನೋ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿಗಳು ಕೂಡ ಹೊರಗಡೆ ಬಂದಿಲ್ಲ. ಇದರಲ್ಲಿ ಇಷ್ಟು ಮಾಹಿತಿಗಳನ್ನು ಹೊರಗಡೆ ಬಂದಿದೆ. ಮತ್ತು ಈ ದುರಂತ ಸಂಭವಕ್ಕೆ 2 ಕಿಲೋಮೀಟ್ರು 650 ಮೀಟ್ರು ವಿಮಾನ ಟೇಕಪ್ ಆಗೋ ಸಂದರ್ಭದಲ್ಲೇ ಆಗಿದೆ. ಎಲ್ಲ ಅನುಭವಿಗಳು 2 ಪೈಲಟ್ಗಳು ಮತ್ತು 19 ಸಿಬ್ಬಂದಿಗಳಲ್ಲಿ ಇದ್ದಿರುವಂಥ ಮಾಹಿತಿ ಹೊರಗಡೆ ಬಂದಿದೆ. ಹಾಗಾಗಿ ಈ ದುರಂತ ಸಂಭವಿಸಿದಲ್ಲಿ ಒಬ್ಬರು ಲೈವ್ ಮಾಡೋದಕ್ಕೂ ಕೂಡ ಫೇಸ್ಬುಕ್ ಅವರು ಅದನ್ನು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ 2 ನಿಮಿಷದಲ್ಲೇ ಕೂಡ ಎಲ್ಲ ಕಟ್ಟಾಗಿದೆ. ಅದು ಕೂಡ ಕೊನೆ ವಿಡಿಯೋದಲ್ಲಿ ನೀವು ನೋಡಬಹುದು. ಇಂಥ ದುರಂತ ಘಟನೆಗಳು ಸಂಭವಿಸಬಾರ್ದಾಗಿತ್ತು. ಇದು ಹೃದಯವಿದ್ರಾವಕ ಘಟನೆ. ಈ ಘಟನೆಗೆ ಹಲವಾರು ನಾಯಕರು, ಗಣ್ಯರು, ರಾಜಕಾರಣಿಗಳು, ಭಾರತದ ಎಲ್ಲ ಅಧಿಕಾರಿಗಳು, ಜನರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ની સવારે કેટલી થઈ ગઈ પૂરાઈ ગયા આપણે